ಸರಣಿ ಅಪಘಾತ, ರಸ್ತೆ ತಡೆದು ಜನರ ಪ್ರತಿಭಟನೆ. ಪ್ರತಿಭಟನೆಯಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಲದಕಟ್ಟೆ ಆಕ್ಸಿಡೆಂಟ್ ಸ್ಪಾಟ್ ಆಗಿದ್ದು 24 ಗಂಟೆಯ ಅಂತರದಲ್ಲಿ 2 ಅಪಘಾತ ಸಂಭವಿಸಿದೆ. ಈ ಭಾಗದಲ್ಲಿ ಸಾಲು ಅಪಘಾತಗಳು ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಸುಮಾರು 1 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಇನ್ನು ನಿನ್ನೆ 24 ಗಂಟೆಯ ಅಂತರದಲ್ಲಿ ಆಲದಕಟ್ಟೆ ಬಳಿಯ ಒಂದೇ ಜಾಗದಲ್ಲಿ 2 ಅಪಘಾತಗಳು ಜರುಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲದೆ ಇದೇ ಜಾಗದಲ್ಲಿ 1 ತಿಂಗಳ ಅವಧಿಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ಅಪಘಾತಗಳಾಗಿರುವ ವರದಿ ಕೂಡ ಆಗಿದೆ. ಈ ಬಗ್ಗೆ ಸಾರ್ವಜನಿಕರು ಸಂಬಂಧಿಸಿದ ಇಲಾಖೆಗಳಿಗೆ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಸರಣಿ ಅಪಘಾತಕ್ಕೆ ಕಾರಣ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ರಸ್ತೆ ಸುಧಾರಣೆ, ಟೆಕ್ನಿಕಲ್ ಪರಿಶೀಲನೆ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ತಕ್ಷಣ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರೋದ್ರಿಂದ ಇಲ್ಲಿನ ತನಕ 19 ಅಪಘಾತ, ಒಂದು 8 ಜನ ಸತ್ತರೆ, ಒಂದು 7-8 ಜನ ಕೈಕಾಲು ಮುರ್ಕೊಂಡವ್ರೆ. ಸೊ ಹಾಗಾಗಿ ಈ ರಸ್ತೆನ ಸರಿ ಮಾಡಿಸ್ಕೊಡಿ ಅಂತ ಖುದ್ದಾಗಿ ನಾವು ಹೇಳಿದ್ದೀವಿ, ಮತ್ತು MLA ಕೂಡ ಹೇಳವ್ರೆ. ಆದರೂ ಕೂಡ ಅವ್ರ ಮಾತಿಗೆ ಇವತ್ತಿನವರೆಗೂ ಬೆಲೆ ಕೊಡ್ತಿಲ್ಲ. ಸ್ಥಳೀಯ ತಾಲೂಕು ಆಡಳಿತ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನಾಗಿದೆ ಅಂದರೆ ಆಲ್ದಗಟ್ಟೆಯಿಂದ ಸಾಲ್ಗಟ್ಟೆ ತನಕ ಒಂದು ಸೈಡ್ ರೋಡ್ ಜಾರುತ್ತೆ. ಸ್ವಲ್ಪ ಸೋನೆ ಬಂದರೆ ಸಾಕು ಗಾಡಿಗಳು ಅಪ್ಸೆಟ್ ಆಗ್ತವೆ. ಸುಮಾರು ಜನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡ್ರೋರು ಇದ್ದಾರೆ, ಆಮೇಲೆ ಕೈಕಾಲು ಮುರ್ಕೊಂಡ್ರೋರು ಇದ್ದಾರೆ, ಲೈಫಲ್ಲಿ ಸಫರ್ ಪಡ್ತಿರೋರು ಇದ್ದಾರೆ. ಸೊ ಹಾಗಾಗಿ ಈ ರಸ್ತೆನ ಸರಿಪಡಿಸಬೇಕು ಅಂತ ನೀವು ತಡೆ ಹಾಕಿದ್ದೀವಿ ಅಷ್ಟೇ. ಉದ್ದೇಶ ನಾಳೆ ದಿನ ನೀವು ರಾಜಕಾರಣಿಗಳಿದ್ದೀರಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಈ ಥರ ಸಾಯಬಾರದು ರೋಡಲ್ಲಿ ಏನೋ ಉದ್ದೇಶ ಅಷ್ಟೇ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಇಂಜಿನಿಯರ್ ಬರುವವರೆಗೂ ರಸ್ತೆ ತಡಿತೇವೆ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಆದರೆ ನಾಳೆ ಬೆಳಿಗ್ಗೆ ಇಂಜಿನಿಯರ್ ಬರ್ತಾರೆ ಎಂದು ಅಧಿಕಾರಿಗಳು ಮನವೊಲಿಸಿದ್ರಿಂದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.